ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತ್ರ ಅವರ ರಿಪ್ಲೈ ಕೊಟ್ಟಿದ್ದಾರೆ. ರಾಜ್ಯದ್ದು ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಕೊಡ್ತಾರೆ ಅಲ್ವಾ? ಮತ್ತೆ ಕೊಡ್ತಾರೆ ಅಂತ ರಾಜ್ಯದ ಯಾವ್ದು ಹೇಳಿಲ್ಲ. ನೀವು ಬರೀ ಬೆಂಗಳೂರು ಇಟ್ಕೊಂಡ್ರೆ ರಾಜ್ಯದ್ದು ಹೇಳಿದೀನಿ. ಯಾಕೆ ತಂದಿದೀವಿ, ದುಡ್ಡು ಎಷ್ಟು ರಿಪ್ಲೈ ಇದೆಯಾ ಇಲ್ಲ ಸಿಎಂ ರಿಪ್ಲೈ ಇದೆಯಾ? ಇದೆ, ರಿಪ್ಲೈ ಇದೆ, ಅವ್ರದ್ದು ಇದೆ. ಇನ್ನ ನೀವು ಮಾಡ್ಮೇಲೆ ಎರಡು ವಿಚಾರ. ಸನ್ಮಾನ್ಯ ಅಧ್ಯಕ್ಷರೇ, ಡಿ ಕೆ ಶಿವಕುಮಾರ್ ಅವರು ಮುಂದೆ ಏನೇನು ಪ್ಲಾನ್ ಮಾಡ್ತೀರಿ, ಏನೇನು ಯೋಜನೆಗಳು ಮಾಡ್ತೀರಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ವಿಸ್ತೃತವಾಗಿ ಹೇಳಿದ್ರು. ಆದರೆ ಇಲ್ಲಿ ಬಂದಿರೋದು ಇವಾಗ ನಮಗೆ ಪ್ರಾರಂಭದಲ್ಲಿ ಇಲ್ಲಿ ಅವರು ಹೇಳಿದ್ರು ಭಾವನೆಗಳ ರಾಜಕಾರಣ ಬೇಡ, ಬದುಕಿನ ರಾಜಕಾರಣ ಮಾಡೋಣ ಅಂತ. ನನಗೆ ಬೆಂಗಳೂರಿನ ಸಮಸ್ಯೆಗಳ ಬದುಕಿನ ವಾತಾವರಣ ಕೊಡಿ ಅಷ್ಟೇ ನಾನು ಕೇಳೋದು. ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗ್ಬಿಟ್ಟಿದೆ ಪೂರ್ತಿ. ನನಗೆ ದಾಖಲೆಗಳು ತಂದಿದ್ದೆ, ನಾನು ಯಾವುದು ಪ್ರೊಡ್ಯೂಸ್ ಮಾಡಕ್ಕೆ ಹೋಗಿಲ್ಲ. ಸುಮಾರು 5,000 ಕೋಟಿಗೂ ಹೆಚ್ಚು ಟೆಂಡರ್ಗಳು ಕರೆದಿದ್ದಾರೆ. ಎಲ್ಲೋಯ್ತು 5,000 ಕೋಟಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ರಸ್ತೆ, ಒಂದು ರಸ್ತೆ MG ರೋಡಿಂದ ಹಿಡಿದು ಬೆಂಗಳೂರು ಸುತ್ತು ವಿಧಾನಸೌಧ ಮುಂದೆ ಎಲ್ಲ ರಸ್ತೆಗಳು ಹಳ್ಳ ಬಿದ್ದಿದೆ. ಈಗ ನಾನು ಹೇಳ್ತಾ ಇಲ್ಲ, BMTC ನಿಮ್ಮ ಡಿಪೋನಲ್ಲಿ ಕೇಳಿದೆ ನಾನು ಏನಪ್ಪ ಅಂತ. ಮೊದಲೆಲ್ಲ 15 ಕಿಲೋಮೀಟರ್ ಇತ್ತು, 15 ಕಿಲೋಮೀಟರ್ ಇತ್ತು. ಒಂದು ಡೀಸೆಲ್ಗೆ, 1 ಲೀಟರ್ ಡೀಸೆಲ್ಗೆ 15 ಕಿಲೋಮೀಟರ್ ಇತ್ತು. ಈಗ ಅದು 11 ಕಿಲೋಮೀಟರ್ ಬಂದಿದೆ ಸ್ಪೀಡ್. ಈಗ ಅವರೆಲ್ಲ ಪಾಪ ಅಧಿಕಾರಿಗಳೆಲ್ಲ ಅವ್ರು ಒತ್ತಡ ಹಾಕಿ ಅವ್ರ ಮೇಲೆ ಕ್ರಮ ಇದು ಅದೆಲ್ಲ ಮಾಡ್ತಾರೆ. ಇಲ್ಲಿ ರೋಡ್ ಸರಿ ಇಲ್ಲ ಅಂದ್ರೆ ಅವ್ರು ಹೆಂಗೆ ಹೋಗಕ್ಕೆ ಸಾಧ್ಯ, ಓಡ್ಸಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಇದೇ ಒಂದೇ ಮಾನದಂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಸ್ತೆಗಳ ಬಗ್ಗೆ. ರಾಮಲಿಂಗಾರೆಡ್ಡಿ ಅವರೇ, ಟ್ರಾಫಿಕ್ಕು ನಾವಿದ್ದಾಗೂ ಇತ್ತು, ನೀವಿದ್ದಾಗೂ ಇತ್ತು, ಮುಂದೆನೂ ಇರ್ತೈತೆ. ಅದನ್ನೇನು ಮಾನದಂಡ ಅಂತ ತಗೊಳಕ. ಹಳ್ಳಗಳು ಬಿದ್ದೋಗಿದೆ, ಹಳ್ಳಗಳು ಬಿದ್ದೋಗ್ಬಿಟ್ಟಿದೆ ಒಂದೊಂದು. ನೀವು ಬೆಂಗಳೂರು, ನಾನು ಹೇಳಿದೆ ಬೆಂಗಳೂರು ಸುತ್ತಮುತ್ತನೇ, ಇಲ್ಲೇ ವಿಧಾನಸೌಧ ಸುತ್ತಮುತ್ತನೇ ಸುಮಾರು 1000 ಮೇಲೆ ಹಳ್ಳಗಳು ಬಿದ್ದಿದೆ. ಈಗ ನಾವು ಹೋರಾಟನೂ ಮಾಡೋಕ್ಕಾಗ್ತಾ ಇಲ್ಲ. ಈ ಕೋರ್ಟ್ ಆರ್ಡರ್ ಬಂದ್ಬಿಟ್ಟು ಯಾವುದೋ ರಸ್ತೆಯಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂದ್ರೆ ಅದಕ್ಕೂ ಕಷ್ಟ ಆಗ್ಬಿಟ್ಟಿದೆ ಈಗ. ಅದಕ್ಕೆ ಈಗ ಒಂಥರ ಸ್ಲೋ ಬೆಂಗಳೂರು ಆಗ್ಬಿಟ್ಟಿದೆ. ಅದನ್ನ ಯಾವಾಗ ರಿಪೇರಿ ಮಾಡ್ತೀರಾ? ಅದಕ್ಕೆ ಯಾವ ಟೈಮಲ್ಲಿ? ಯಾಕಂದ್ರೆ ಈಗ ಹಾಳಾಗಿರೋ ರಸ್ತೆ ರಿಪೇರಿ ಮಾಡೋಕ್ಕೆ ಏನೋ ಒಂದು ಮಾನದಂಡ ಇಲ್ಲ. ಇವ್ರಿಗೇನೋ ಹೇಳ್ತಾರೆ ಹಳ್ಳೆಗಳು ಮುಚ್ಚಿಬಿಡಿ ಅಂತ ಹೇಳ್ತಾರೆ. ನಮ್ಮ ಕಮಿಷನರ್ ಇದಾರಲ್ಲ, ಒಂದು ವಾರ ನೋಡ್ತಾರೆ, ಪ್ರೆಸ್ ಅವ್ರು ಕೇಳ್ತಾರೆ ಏನು ಅಂತ, ನಾವು 1,432 ಹಳ್ಳಗಳನ್ನು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಯಾವನ್ ನೋಡಕ್ ಹೋಗ್ತಾನೆ? ಡಿ ಕೆ ಶಿವಕುಮಾರ್ ಕೇಳ್ತಾರೆ ಏನಪ್ಪ ಅಂತ, ಸರ್ ಎಲ್ಲ ಮುಚ್ಚಾಯ್ತು ಅಂತಾರೆ. ಆಮೇಲೆ ಇಲ್ಲಿ ಗಲಾಟೆ ಮೀಡಿಯಾದಲ್ಲಿ ತಿರ್ಗ ಬರ್ತೈತೆ, ಅದು ಹಳ್ಳ ಬಿದ್ದಿರೋ ರಸ್ತೆಗಳು ಅಂತ. ತಿರ್ಗ ಅವ್ರು ಕಮಿಷನರ್ ಕೇಳ್ತಾರೆ ಏನಪ್ಪ ಅಂದೆ, ಸರ್ ನಾವು ಮುಚ್ಚಿದ್ರಿ ಸರ್, ಮಳೆ ಬಂತು ತಿರ್ಕಿತೋಗ್ಬಿಡ್ತು ಅಂತಾರೆ. ಮುಗ್ದೋಯ್ತು ಅವ್ರ ಆನ್ಸರ್. ಅಲ್ಲೇ ಟ್ಯಾಪ್ ಹಾಕಂತಾರೆ ಅವರು. ಜನಗಳ ಪಾಡೇನು? ನಿಮ್ಗೆ 5,000 ಕೋಟಿ ನೀವು ಟೆಂಡರ್ ಕರೆದು ರಸ್ತೆಗಳನ್ನ ನೀವು ಸರಿ ಮಾಡ್ತೀನಿ ಅಂತ ಹೇಳಿದ್ದೀರಾ. ಆದರೆ ಇಲ್ಲಿ ರಸ್ತೆಗಳೆಲ್ಲ ಹಾಳಾಗೋಗಿದೆ. ನಾನು ಬೆಂಗಳೂರು ಪರವಾಗೂ ಮಾತಾಡೋಕ್ಕಾಗಲ್ಲ. ಇಡೀ ರಾಜ್ಯದ ರಸ್ತೆಗಳು ಹಂಗೆ ಆಗಿದೆ. ಇಡೀ ರಾಜ್ಯದ ರಸ್ತೆಗಳು ಅದೇ ಸ್ಥಿತಿ. ಬೆಂಗಳೂರು ರಸ್ತೆಗಳಂತನೂ ಕೂಡ ನೀವು ಒಂದು ರೀತಿ ಶಾಪ ಆಗ್ತಾ ಇದೆ. ಅದನ್ನು ಯಾವಾಗ ಮಾಡ್ತೀರಾ? ಏನು ಮಾನದಂಡ ಇದೆ ಅದನ್ನು ನೋಡಿ. ಫಸ್ಟು ನೀವು ಟನಲ್ ಮಾಡಿ, ನಾನೇನು ವಿರೋಧ ಮಾಡೋಕ್ಕೆ ಹೋಗಲ್ಲ. ಟನಲ್ ಮಾಡಿ ಬೇಕಾದರೆ ಆಕಾಶದಲ್ಲೂ ಮಾಡಿ, ಮತ್ತು ಪಾತಾಳದಲ್ಲೂ ಮಾಡಿ. ಹಿಂದೆ ದೇವಲೋಕ ಅಂತ ಒಂದಿತ್ತು, ದೇವಲೋಕ ಬೇರೆ, ಆಮೇಲೆ ಪಾತಾಳ ಲೋಕ. ಪಾತಾಳದಲ್ಲೆಲ್ಲ ಈ ರಾಕ್ಷಸರು, ನಾಗ ಇವೇನೇನೋ ಇದ್ವು. ಇವಾಗ ನೀವು ಅದನ್ನು ಮಾಡಿ. ಪಾತಾಳದಲ್ಲಿ ನಾಗಲೋಕನೂ ಒಂದು ಮಾಡಿ, ಭೂಲೋಕನ ಸರ್ ಮಾಡ್ಬಿಡಿ ಸಾಕು. ನಂದು ಕರೆಕ್ಟ್. ನಮ್ಮ ಅಧ್ಯಕ್ಷರು ನನ್ನ ಪಕ್ಕದಾಗ ಯಾವ ನೋಡಿಲ್ಲ ನಾವು, ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಕರೆಕ್ಟ್. ನಮ್ಗೆ ಅದು ಬೇಡ, ಮೇಲಿನ ಲೋಕನೂ ಬೇಡ, ಪಾತಾಳನೂ ಬೇಡ. ನಮ್ಗೆ ಭೂಲೋಕ ಒಂದ್ಸರಿ ಮಾಡಿ ಓಡಾಡಕ್ ಒಂದ್ಸರಿ ಮಾಡಿಕೊಟ್ಬಿಟ್ರೆ ನಿಮಗೆ ಆ ಪವರ್ಫುಲ್ ಮಿನಿಸ್ಟರ್ ಅನ್ನೋ ಬ್ರ್ಯಾಂಡ್ ಕರೆಕ್ಟಾಗಿ ಆಗ್ತೈತೆ. ನೀವೇನು ಹೇಳ್ತಾರೆ, ನಾನು ಇರ್ತೀನಿ, ನಾನು ಹೋಗ್ತೀನಿ, ಅದು ಇಂಪಾರ್ಟೆಂಟ್ ಅಲ್ಲ, ನಾನು ಏನು ಮಾಡಿದ್ದೀನಿ ಅದೇ ನಾನು ಸಾಕ್ಷಿ ಅಂತ ಹೇಳ್ತೀರಾ. ಹಂಗೆ ಬೆಂಗಳೂರಿಗೆ ಒಂದು ಸಾಕ್ಷಿ ಕೊಡಿ. ಡಿ ಕೆ ಶಿವಕುಮಾರ್ ಇದ್ದಾಗ ಎಲ್ಲ ರಸ್ತೆಗಳು ಸರಿಯೋದಪ್ಪ ಅಂತ ಹೇಳಿ. ಅದಕ್ಕೆ ನಮ್ಮ ವಿಶ್ವನಾಥ್ ಯಾವಾಗ ಹೇಳ್ತಾರೆ ಫಸ್ಟು ಹಣ ಬಿಡುಗಡೆ ಮಾಡಿ. ಇಲ್ಲಿ ಹೇಳ್ತಾರೆ ಇವರು, ಹಣನೇ ಬಿಡುಗಡೆ ಆಗಲ್ಲ, ಹಣನೇ ಬಿಡುಗಡೆ ಆಗಿಲ್ಲ. ತಾರತಮ್ಯ ಅಂತ ಹೇಳ್ತಾರೆ. ಮಾಡಲಿ, ನಾವು ತಾರತಮ್ಯ ಅದು ಹೇಳ್ಬೇಕು. ಅವರು ನಾವಿದ್ದಾಗೂ ಹೇಳಿದ್ದೀರಿ, ಅವರಿದ್ದಾಗೂ ಹೇಳಿದ್ದಾರೆ ತಾರತಮ್ಯ. ನಾನು ಅದನ್ನು ಅಂಕಿಅಂಶಕ್ಕೆ ಕೊಡಕ್ಕೆ ಹೋಗಲ್ಲ. ನಾನು
ಅಂಕಿ ಅಂಶ ಕೊಡೋಕೆ ಹೋಗಲ್ಲ. ನನಗೆ ಇದುವರೆಗೂ ಬಂದಿರೋದು ಕಳೆದ 2 ವರ್ಷದಲ್ಲಿ 20 ಕೋಟಿ ಬಂದಿರೋದು. ನಾನು ಒಬ್ಬೊಬ್ಬ ಕಾಂಗ್ರೆಸ್ MLAಗಳು ಕೇಳ್ತೀನಿ, ಇಲ್ಲಿ ನಮ್ಮ ಶಿವಾಜಿನಗರದ MLAನೂ ಇದ್ದಾರೆ, ಕೇಳಿ ಅವ್ರಿಗೆ ಎಷ್ಟು ಹಣ ಕೊಟ್ಟಿದ್ದೀನಿ, ನಮ್ಮ ಬೈರ್ತಿ ಸುರೇಶ್ಗೆ ಎಷ್ಟು ಹಣ ಕೊಟ್ಟಿದ್ದೀನಿ ಕೇಳಿ. ದಿನೇಶ್ ಗುಂಡೂರಾವ್ಗೆ ಕೊಟ್ಟಿದ್ದೀರಿ, ಅದರಲ್ಲಿ 10% ಕೊಟ್ಟಿಲ್ಲ ನಮ್ಮ ದುಡ್ಡು. ಅದಕ್ಕೆ ಬೆಂಗಳೂರಿಗೆ ನೀವು MLAಗಳು ಮಖ ತೋರಿಸ್ಕೊಂಡು ಓಡಾಡೋ ರೀತಿ ಮಾಡಿ ಬೆಂಗಳೂರಿಗೆ. ಅದಕ್ಕೆ ಸೋಮವಾರ DK ಶಿವಕುಮಾರ್ ಅವರು ಹೇಳಿದ್ದಾರೆ ಬೆಂಗಳೂರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೋಮವಾರ ತಾನೇ ಶಿವಕುಮಾರ್ ಅವರೇ? ಹಾಂ, ಅಲ್ಲ ಬಿಡುಗಡೆ ಡೇಟ್ ಹೇಳಿ. ಹಾಂ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಧರಣಿ ಮಾಡೋಕ್ಕೆ ಅವ್ರ ಮನೆ ಮುಂದೆ ಏನು ರಿಸ್ಟ್ರಿಕ್ಷನ್ನೇ ಇಲ್ಲ. ಅದರಿಂದ ಇಲ್ಲಿ ನೋಡಿ, ಇಲ್ಲಿ ಮೊದಲು ಪಾರ್ಕಿಂಗ್ಗೆ ತೆರಿಗೆ ಇರಲಿಲ್ಲ, ನೀವು ಬಂದಮೇಲೆ ಪಾರ್ಕಿಂಗು ತೆರಿಗೆ ಹಾಕ್ಬಿಟ್ರಿ. ಮನೆ ಒಳಗಡೆ ಪಾರ್ಕಿಂಗ್ ಮಾಡ್ಕೊಂಡ್ರೆ ಅದಕ್ಕೂ ತೆರಿಗೆ, ಈ ಕಸಕ್ಕೆ ಡಬಲ್ ತೆರಿಗೆ, ನೀರಿಗೆ ಡಬಲ್ ತೆರಿಗೆ, ಮನೆಗೆ ಡಬಲ್ ತೆರಿಗೆ. ಶಿವಕುಮಾರ್ ಅವ್ರು ಬಂದಮೇಲೆ ತೆರಿಗೆಗಳನ್ನ ಅವರು ಮೊದಲೇ ಹೇಳಿದ್ರು, ಅದೇನೋ ಹೇಳ್ತಾರೆ ಡೈಲಾಗ್ ನಾನು ಬರಲ್ಲ, ಎ ಪ್ರೊಫೆಷನಲ್ ಇದು ಏನೋ ಇಂಡಸ್ಟ್ರಿಯಲ್ ಅದೇನೋ ಎಜುಕೇಷನಿಸ್ಟ್ ಬೈ ಬಿಲ್ಡರ್ ಅಲ್ಲ ಎಜುಕೇಷನಿಸ್ಟು, ನಾನು ಪೊಲಿಟಿಷಿಯನ್ ನಾನು ಹಂಗೆ ಹೇಳ್ತಾರೆ ಅವರು. ಅದೇನೋ ಡೈಲಾಗ್ ಹೇಳ್ತಾರೆ, 3 ಹೇಳ್ಬಿಟ್ಟು ಡೈಲಾಗ್ ಹೇಳ್ತಾರೆ. ಇಲ್ಲಿ ಅವರು ಒಂಥರ ಬಿಸ್ನೆಸ್ ತರ ಈಗ ಎಲ್ಲ ತೆರಿಗೆಗಳನ್ನ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಸಾಯ್ತಾ ಇದ್ದಾರೆ. ಈಗಾಗಲೇ 24 ತೆರಿಗೆ ರಾಜ್ಯದ ಮೇಲೆ ಹಾಕಿದ್ದೀರ. 24 ತೆರಿಗೆ ಸುಮಾರು 56,000 ಕೋಟಿಯಷ್ಟು ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಳೆದ 2 ವರ್ಷದಲ್ಲಿ. ಅದರಿಂದ ಆ ಕಸದ ಒಂದು ವ್ಯವಸ್ಥೆನ ಕೂಡ ನೀವು ಹೇಳಿದ್ರಿ ಡೆಲ್ಲಿ ಮಾಡಲಲ್ಲಿ ಏನೋ ಮಾಡ್ತೀನಿ ಅಂತ ಮಾಡಿ, ನಮ್ಮ ಪೂರ್ತಿ ಸಹಕಾರ ಇದೆ. ನಾವು ಬೇಕಾದ್ರೆ ನೀವು ಎಲ್ಲಿ ಕರೆದ್ರು ನಾವು ಬರ್ತೀರಿ, ಯಾವ ಮಂತ್ರಿ ಹತ್ರ ಕರೆದ್ರು ಡೆಲ್ಲಿಯಲ್ಲಿ ನಾವು ಬರ್ತೀರಿ. ನಾವು ಕಸದ ವಿಚಾರವಾಗಿ ನಿಮ್ಮ ಜೊತೆ ನಾವು ನಿಲ್ಕೊಂತೀರಿ. ಇನ್ನು ಈ ಖಾತಾ ಅಂತ ಒಂದು ಇದು ಖ್ಯಾತೆ ಆಗ್ಬಿಟ್ಟಿದೆ. ಫಸ್ಟ್ ನೀವು ಈ ಖಾತಾ ಸರಳ, ಸುರಳಿತ ಇವೆಲ್ಲ ಹೇಳಿದ್ರಿ. ಇಲ್ಲಿ ಸರಳನೇ ಇಲ್ಲ, ಎಲ್ಲ ಪ್ರೈವೇಟ್ ಅವ್ರು ಶುರು ಮಾಡ್ಕೊಂಬಿಟ್ಟವ್ರು. ನಂಬರ್ಗಳು ಎಲ್ಲ ನೀವು ಪಾರ್ಕ್ಗಳ ಮೇಲೆ ಒಂದು ನಂಬರ್ ಹಾಕ್ಬಿಟ್ಟವ್ರೆ, ನಿಮ್ಗೆ ಈ ಖಾತಾ ಬೇಕಾ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ, ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಎಲ್ಲ ಪಾರ್ಕ್ಗಳಲ್ಲೂ ಹಾಕಿದ್ದಾರೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನೀವು 10,000 ಕೊಡಿ, 12,000 ಕೊಡಿ. ಪ್ರೈವೇಟ್ ಏಜೆನ್ಸಿಗಳು ಇತ್ತು, ಅದಕ್ಕೆ ನೀವು ರದ್ದು ಮಾಡಿಬಿಡಿ. ಯಾವ ಪ್ರೈವೇಟ್ ಅವರು ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಮಾಡಂಗಿದ್ರೆ ಇಲಾಖೆಯವ್ರು ಮಾಡಲಿ, ಎಷ್ಟನ ಆಗಲಿ. ಅದು 1000 ಆಗ್ತಾ ಇದ್ರೆ 500 ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕರಪ್ಷನ್ ಕಡಿಮೆ ಆಗ್ತದೆ. ಕರಪ್ಷನ್ ಈಗ ಪ್ರೈವೇಟ್ ಅವರೆಲ್ಲ ಯಾರ್ಯಾರೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಯಾವನ್ಗೋ ನಿಮಗೂ ಗೊತ್ತಿದೆ, ಇವ್ರು ಹೇಳ್ತಾರೆ ಈ BDA ಸೈಟ್ಗಳನ್ನ ಬೋಗಸ್ ಮಾಡಿರೋ ಸೈಟ್ಗಳು ಬೇಕಾದಷ್ಟಿದೆ ಇನ್ನು ಬೆಂಗಳೂರಲ್ಲಿ. ಯಾರೋ ಪಾಪ ಫಾರಿನ್ ಒಂದು ತಗೊಂಬಿಟ್ಟಿರ್ತಾನೆ, ಅವನು ಹೊಟ್ಟೋಗ್ಬಿಟ್ಟಿರ್ತಾನೆ, ಒಂದು 10 ವರ್ಷ ಬಂದಿಲ್ಲ ಅಂದ್ರೆ ಅದಕ್ಕೊಂದು ದಾಖಲೆ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ದಾಖಲೆ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ನು ಅಪ್ರೂವಲ್ ಎಲ್ಲ ತಗೊಂಡು ಮನೆನೇ ಕಟ್ಬಿಟ್ಟಿರ್ತಾರೆ. ಪಾಪ ಅವ್ನು ಬಂದರೆ ಏನೂ ಇಲ್ಲ, ಬಾಯ್ ಬಡ್ಕೊಂಡು ಹೋಗ್ಬೇಕು. ಇಲ್ಲಿ ಹಂಗೆ ಈ ಖಾತಾಗಳನ್ನು ಅವರೇ ಬೋಗಸ್ ಮಾಡಿ ಅವರೇ ತಗೊಂಡೋಗಿ ಕೊಟ್ಬಿಟ್ರೆ ಅವನೇನು ನೋಡ್ತಾನೆ, ಚೆಕ್ ಮಾಡಲ್ಲ, ಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಯಾವಾಗೋ ಒಂದ್ಸರಿ ಹೋದ್ರೆ ಇದು ಬೋಗಸ್ ಅಂತ ಗೊತ್ತಾಗ್ತದೆ. ಅದಕ್ಕೆ ಪ್ರೈವೇಟ್ ಅವ್ರು ಯಾರ್ಯಾರು ಮಾಡ್ತಾ ಇದ್ದಾರೆ ಅದನ್ನು ರದ್ದು ಮಾಡಿಬಿಡಿ. ಯಾರೇ ಇರ್ಬೋದು, ನಾನು ಮಾಡ್ತಾ ಇದ್ರೆ ನಂದು ರದ್ದು ಮಾಡಿ, ಯಾರನ್ನ ಮಾಡಲಿ ಮಾಡಬಾರ್ದು. ಸರ್ಕಾರನೇ ಸರ್ಕಾರದ ಆಫೀಸಲ್ಲೇ ಮಾಡಬೇಕು, ಸೈಂಟಿಫಿಕ್ ಆಗಿ ಮಾಡಬೇಕು. ಆದೇಶವನ್ನು ದಯವಿಟ್ಟು ತಾವು ಮಾಡಬೇಕು. ಆವಾಗ ಈ ಖಾತೆ ಏನು ಒಂದೇ ದಿನಕ್ಕೆ ಅದೇನು ಅರ್ಜೆಂಟ್ ಏನಿಲ್ಲ, ಅದು ಸರಿ ಹೋದರೆ ಅವ್ರಿಗೂ ನೆಮ್ಮದಿಯಾಗಿ ಬದುಕೋಕ್ಕೆ ಅವಕಾಶ ಆಗ್ತೈತೆ. ಅದರಿಂದ ನಾನು ಇಲ್ಲಿ ಇವಾಗ ಮುಖ್ಯಮಂತ್ರಿಗಳು ಬಂದರು, ಬೆಂಗಳೂರು ಭಾಳ ಅದೇನೋ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಕೇಳ್ತೀರಿ ಡೆಲ್ಲಿಯಲ್ಲಿ. ಹಂಗೆ ಬೆಂಗಳೂರು ಜನನೂ ಕೂಡ 60-65% ತೆರಿಗೆ ಕೊಡ್ತಾರೆ. ಹಾಗೆ ಬೆಂಗಳೂರು ಜನಕ್ಕೂ ಕೂಡ ಹೆಚ್ಚು ಅನುದಾನ ಕೊಡಿ. ಹಿಂದೆ ಒಳ್ಳೆ ಇತ್ತು, ಕರೆಕ್ಟ್ ಇತ್ತು. ಇವಾಗ DK ಶಿವಕುಮಾರ್ ಅವ್ರು ಮಾಡ್ಬೋದು, ಆ ಬಿಲ್ಲನ್ನು ನೀವು ನೆಕ್ಸ್ಟ್ ಅಧಿವೇಶನ ತರ್ತಾರೆ. ಮುಖ್ಯಮಂತ್ರಿಗಳು ಇದು ಹಿಂದೆ ಇವ್ರ ಜನತಾದಳ ಹಳೆ ಪಾರ್ಟಿ ಇತ್ತಲ್ಲ, CM ಅವ್ರದ್ದು ಹಳೆ ಪಾರ್ಟಿ, ಅವರು ಇದು ಮಾಡಿದ್ದು ಕುತಂತ್ರ ಮಾಡಿದ್ದು. ಅವು ಸರ್ಕಾರ ಇತ್ತು, ಈ ಸ್ಟ್ಯಾಂಪ್ ಡ್ಯೂಟಿ ಬರ್ತೈತಲ್ಲ, ಯಾವ್ಯಾವ ನಗರಸಭೆ, ನಿಮ್ಮ ನಗರಸಭೆ ಪುರಸಭೆಗಳಿಗೆ ಅಲ್ಲಿ ಏನು ರಿಜಿಸ್ಟ್ರೇಷನ್ ಆಗ್ತೈತೋ 3% ಹಣ ಅಲ್ಲಿನ ಸ್ಥಳೀಯ ಸಂಸ್ಥೆಗೆ ಹೋಗ್ತೈತೆ. ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಕಾರ್ಪೊರೇಷನ್ ಅಲ್ಲಿಗೆ ಹೋಗ್ತೈತೆ. ಅವಾಗ ಏನಾಗುತ್ತೆ, ಅಲ್ಲಿ ಕೆಲಸ ಕಾರ್ಯ ಮಾಡೋಕ್ಕೆ ಅದೊಂದು ಇಂಡಿಪೆಂಡೆಂಟ್ ಇದಾಗ್ತೈತೆ. ಅದನ್ನು ತೆಗೆದಾಕ್ಬಿಟ್ರು. ಎಲ್ಲ MP ಪ್ರಕಾಶ್ ಇರುತ್ತೆ. MP ಪ್ರಕಾಶ್ ನಾನು ಅಲ್ಲಿ ಮೆಂಬರ್, ಅವಾಗ ಅಸೆಂಬ್ಲಿ MLA ಇದ್ದೇನೆ. ತೆಗೆದಾಗಿಲ್ಲ, ದಳದಲ್ಲೇ ಮಾಡಿದ್ದು, ನಾನೆಲ್ಲಿ ಇದ್ದೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಬೇಕಾದ್ರೆ. ಅದನ್ನ ಮತ್ತೆ ನೀವು 3% ಬೇಡ 2% ಆದ್ರೂ ಕೊಡಿ.
ಸ್ಥಳೀಯ ಸಂಸ್ಥೆಗಳು ಸುಭದ್ರ ಆಗ್ತೈತೆ. ನಿಮ್ಮ ಹತ್ರ ಬಂದು ಅಂಗಲಾಚಿ ಬೀಳೋ ಅಂತ ಪರಿಸ್ಥಿತಿ ಬರಲ್ಲ. ಅದಾದ್ರೂ ಒಂದು ಬಿಲ್ ತಂದ್ರೆ ನಿಜಕ್ಕೂ ನಿಮ್ಮನ್ನ ಜ್ಞಾಪಕ ಮಾಡ್ಕೊಂತಾರೆ. ಬೆಂಗಳೂರು ಜನ 100% ಬೆಂಗಳೂರು ಮಾಡ್ತಾರೆ. ಎಲ್ಲ ಕಾರ್ಪೊರೇಷನ್ ಅವರು ಕೂಡ ಮಂಗಳೂರು ಇರ್ಬೋದು, ಹುಬ್ಳಿ ಇರ್ಬೋದು, ಎಲ್ಲರೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಅದನ್ನ ನನ್ನ ಈ ಸಲಹೆಗಳನ್ನ ಬೆಂಗಳೂರು ಬಗ್ಗೆ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ತಾವು ಉತ್ತರವನ್ನು ಕೊಡಬೇಕು. ಒಂದೇ ನಿಮಿಷ ಒಟ್ಟು ಕೊಟ್ಬಿಡಿ ಸರ್ ಉತ್ತರ. ಸರ್, ಇದು ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಬಹಳ ಬೆಂಗಳೂರಿನವರೆಲ್ಲ ಸಂತೋಷ ಆಗಬೇಕು ಅಂತ ಒಳ್ಳೆ ಮನೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಊಟ ಮಾಡಿದಷ್ಟು ಸಂತೋಷ ಆಯಿತು. ಆ ಸ್ಕೈ ಡಕ್ ನೋಡಬೇಕು, ನಾವು ಟನಲ್ ನೋಡಬೇಕು, ಗುಂಡಿ ಮುಚ್ಚಿರೋದು ನೋಡಬೇಕು, ಎಲ್ಲ ನೋಡಿದ್ರೆ ಅವತ್ತು ದೊಡ್ಡ ಸನ್ಮಾನ ನಮ್ಮ ಶಿವಕುಮಾರ್ ಸಾಹೇಬರಿಗೆ ವಿಧಾನಸೌಧ ಮುಂದೆ ಮಾಡ್ತೀವಿ ನಾವು. ಈ ಖಾತೆ ಬಗ್ಗೆ ಹೇಳಿದ್ರು. ನಾನು 2 ತಿಂಗಳಿಂದ ನನ್ನ ವಲಯದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಂಥ ಖಾತಾ ಮೇಳ ಮಾಡಿ ಅಂತ. ಸರ್ವರ್ ಡೌನ್ ಅಂತ ಹೇಳ್ತಾರೆ, ಬೇಜವಾಬ್ದಾರಿ ಅಧಿಕಾರಿಗಳು ಸರ್ವರ್ ಡೌನ್ ಅಂತ ಹೇಳ್ತಾರೆ. ಬಹಳಷ್ಟು ಇಟ್ ಕಡೆ ಹೇಳಿದ್ರಿ ತಾವು ಅಲ್ಲಲ್ಲ, ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಎಲ್ಲ ಕಡೆ. ಅದರೊಟ್ಟಿಗೆ ಈ ಭಾಗ ಬೆಂಗಳೂರಿನ ವೆಸ್ಟ್ ಭಾಗದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ತಗೊಂಡಿದ್ದಾರೆ. ಇಡೀ ರಾಜ್ಯ ಇರೋದು ಬೆಳಗಾಂವರೆಗೂ ತುಮಕೂರು ರಸ್ತೆ ಮೇಲೆ ಹೋಗ್ಬೇಕು ನಾವು. ನೆಲಮಂಗಲ ದಾಟಿದ್ರೆ ಮಹಾರಾಷ್ಟ್ರದವರೆಗೂ ಕರ್ನಾಟಕ ರಾಜ್ಯ. ಯಶವಂತಪುರ ಬಿಟ್ಟರೆ ಗರ್ಗುಂಟೆಪಾಳ್ಯ ಮತ್ತು ಜಾಲಹಳ್ಳಿ ಕ್ರಾಸ್ ಅಂತೇಳಿ ದೊಡ್ಡ ಜಂಕ್ಷನ್ನು. ಎಲ್ಲ ಪತ್ರಿಕೆಯವರು ಬರೀತಾರೆ, ದಿನ ಬೆಳಗ್ಗೆಯಲ್ಲಿ ಆಕ್ಸಿಡೆಂಟು, ಒಬ್ಬರು ಆ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ. ಅದರಲ್ಲಿ ಹಿಂದಿನ ಸರ್ಕಾರ ಒಂದು ಅಂಡರ್ ಪಾಸ್ ಮಾಡಬೇಕು ಅಂತೇಳಿ ಒಂದು ಅಂಡರ್ ಪಾಸ್ ವರ್ಕ್ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. 2 ಪ್ರಾಪರ್ಟಿಗೆ ಒಂದು 30 ಕೋಟಿ ಕೊಡ್ಬೇಕು ಸರ್. ಜಾಲಹಳ್ಳಿ ಕ್ರಾಸ್ ಅಂತೇಳಿ ಯಶವಂತಪುರದಿಂದ ಬಂದು ನೆಲಮಂಗಲಕ್ಕೆ ಹೋಗೋವಾಗ, ಪೀಣ್ಯಾಗ ಹೋಗೋವಾಗ ಸುಮಾರು 5 ಲಕ್ಷ ಜನ ಪೀಣ್ಯಾಗೆ ಕೆಲಸಕ್ಕೆ ಬೆಳಗ್ಗೆ ಹೋಗ್ತಾರೆ. ಅಂಡರ್ ಪಾಸ್ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಇನ್ನೊಂದು 30 ಕೋಟಿ ಕಾರ್ಪೊರೇಷನ್ಗೆ ಹಿಂದೆ ಸರ್ಕಾರ ಹಣನೂ ಇಟ್ಟಿದೆ. ಆ 30 ಕೋಟಿ ಕೊಟ್ಟರೆ ಅಂಡರ್ ಪಾಸ್ ಆಗುತ್ತೆ. ಈ ಕಡೆನೂ ಸ್ವಲ್ಪ ಒಂದು ಟ್ಯಾನಲ್ ಮಾಡಿ ಸರ್, ತುಮಕೂರು ರೋಡ್ ಕಡೆ. ಇಡೀ ರಾಜ್ಯನೇ ಈ ಕಡೆ ಇರೋದು. ಬೆಳಗಾಂವರೆಗೂ ನಾವು ಯಶವಂತಪುರ ಬಿಟ್ಟರೆ ಪೂರ್ತಿ ಪಾಸ್ 1 ಅವರ್ ಆದ್ರೂ ನಾವು ದಾಸಹಳ್ಳಿ ಸೇರೋಕ್ಕಾಗಲ್ಲ, ಅಷ್ಟು ಸಮಸ್ಯೆ ಇದೆ. ಆ ಕಡೆನೂ ಸ್ವಲ್ಪ ಯಾವ್ದಾದ್ರು ಒಂದು ಟ್ಯಾನಲ್ನ ನಿಮ್ಮ ಅವಧಿಯಲ್ಲೇ ಪ್ರಪೋಸ್ ಮಾಡಿ ಸರ್. ನಿಮ್ಮ ಸಾಕ್ಷಿ ಗುಡ್ಡೆ ನಾವು ಶಾಶ್ವತವಾಗಿ ಅಲ್ಲಿ ಹೊಗಳ್ತಾ ಇರ್ತೀವಿ, ನಾವು ಹೇಳ್ತಾನೆ ಇರ್ತೀವಿ. ಶಿವಕುಮಾರ್ ಸಾಹೇಬ್ರು ಇದ್ರು, ಡಿ ಸಿ ಎಂ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಇಲ್ಲಿ ಮಾಡಿದ್ರು ಅಂತೇಳಿ ನಾವು ಸಂತೋಷವಾಗಿರ್ತೀವಿ. ನಿಮ್ಗೆ ಯಾಕೆ ಇತ್ತೀಚೆಗಂತೂ ತುಂಬ ರಾಜಕೀಯ ಬಂದ್ಬಿಟ್ಟಿದೆ. ನೀವು ಮನಸ್ಸು ಮಾಡಿದ್ನ ಮಾಡೇ ಮಾಡ್ತೀರಾ, ನೀವು ಆಟ ಆಡಿದ್ದನ್ನ ಮಾಡೇ ಮಾಡ್ತೀರಾ. ಏನಂದ್ರೆ ಮಾಡೇ ಮಾಡ್ತೀನಿ 5 ಅಂದ್ರು 5 ಬೆಂಗಳೂರು ಮಾಡಿದ್ರು, 5 ಕಾರ್ಪೊರೇಷನ್ನ ಗ್ರೇಟರ್ ಬೆಂಗಳೂರನ್ನ ಮಾಡಿದ್ರು. ನಾವು ಹಿಂದೆ ಎಲ್ಲ ಸಾಹೇಬರು ಗೆದ್ದ ತಕ್ಷಣ ನಮ್ಮನ್ನೆಲ್ಲ ಕರೆದ್ರು, ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ, ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತೇಳಿ. ಈಗ ಪೊಲೀಸರು ಬರ್ತಾರೆ ಮನೆ ಬಾಗಿಲಿಗೆ, ಒಂದು ಚೀಟಿ ಅಂಟಿಸ್ಬಿಟ್ಟು ಹೋಗ್ತಾರೆ. ನಮ್ಮ ಇಲ್ಲಿ ಗೃಹ ಮಂತ್ರಿಗಳು ಪೊಲೀಸ್ನವ್ರು ಬಂದು ಒಂದು ಚೀಟಿ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ನಿಮ್ಗೇನೋ ಪ್ರಾಬ್ಲಮ್ ಆದ್ರೆ ಈ ನಂಬರ್ಗೆ ಫೋನ್ ಮಾಡಿ. ನಾನು ಪೊಲೀಸ್ನವರೇ ಬರ್ತಾರೆ ಡೈಲಿ ಅಂದ್ರೆ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಗಲಿ, ಇವತ್ತು ಶುಕ್ರವಾರ ಕೊನೆ ದಿವಸ. ಈ ಖಾತೆದು ಒಂದು ಸ್ವಲ್ಪ ಅದನ್ನು ಫಾಸ್ಟ್ ಮಾಡಕ್ಕೆ ಹೇಳಿ ಸರ್ ದಯವಿಟ್ಟು. ಅವ್ರು ಯಾರಿದಾರ ಕಾರ್ಪೊರೇಷನ್ ಕಮಿಷನರು ಅವ್ರಿಗೊಂದು ಹೇಳಿ. ನಂಬಿಕೆ ನಕ್ಷೆ ಕೊಡ್ತಾ ಇದ್ದೀರಾ, ಅದು ಎ ಖಾತಾ ಈ ಖಾತಾ ಇದ್ರೆ ಮಾತ್ರ ನಂಬಿಕೆ ನಕ್ಷೆ, ಬಿ ಖಾತಾಗೆ ಸಿಗಲ್ಲ. ಏನಾದರೂ ಮಾಡಿ ಹಿಂದೆ ತಗೊಂಡ್ಬಿಟ್ಟಿದ್ದಾರೆ. 100 ಸೈಟು, 80 ಮನೆ ಆಗಿದೆ, ಇನ್ನು 20 ಖಾಲಿ ಇವೆ. ಅವ್ನ ಖಾತೆನೂ ಸಿಗಲ್ಲ, ಮನೇನೂ ಕಟ್ಟಕ್ಕಾಗಲ್ಲ, ಅವನೇನು ಮಾಡೋಕ್ಕಾಗಲ್ಲ. ಎಲ್ಲ ಬಡಾವಣೆ ಕಸ ಆ ಖಾಲಿ ಸೈಟಲ್ಲಿ ಹಾಕ್ತಾರೆ. ಅದನ್ನೇನಾದರೂ ಒಂದು ತೀರ್ಮಾನ ಮಾಡಿ. ಈ ವೆಲ್ಫೇರ್ ಸ್ಕೀಮಲ್ಲಿ ಸರ್ ಕಾರ್ಪೊರೇಷನ್ಲಿ ಒಂಟಿ ಮನೆ ಒಂದು ಬಿಟ್ಟರೆ 2 ವರ್ಷದಿಂದ ಒಂದು ಗಾಡಿ ಕೊಟ್ಟಿಲ್ಲ, ಒಂದು ಹ್ಯಾಂಡಿಕ್ಯಾಪ್ ಸ್ಕೂಟ್ರ್ ಕೊಟ್ಟಿಲ್ಲ. ಮನೆಗಳನ್ನೊಂದು ಕೊಟ್ಟರು, ಮನೆಗಳು ಕೊಟ್ಟಿದ್ದಾರೆ, ಯಾಕೆ ಸುಳ್ಳು ಹೇಳು, ಮನೆಗಳು ಕೊಟ್ಟಿದ್ದಾರೆ. ಪ್ರತಿ ವರ್ಷ ತಳ್ಳೋ ಗಾಡಿ ಕೊಡ್ತಿದ್ರು, ಅವ್ರಿಗೆ ತಕ್ಕಡಿ ಕಲ್ಲು ಕೊಡ್ತಿದ್ರು, ಡೋಬಿಗಳಿಗೆ ಮಡಿವಾಳ ಸಮಾಜದವ್ರಿಗೆ ಐರನ್ ಬಾಕ್ಸ್ ಕೊಡ್ತಿದ್ರು, ಟೈಲರ್ಗೆ ಹೆಣ್ಮಕ್ಳಿಗೆ ಟೈಲರಿಂಗ್ ಮಿಷಿನ್ ಕೊಡ್ತಿದ್ರು. 2 ವರ್ಷದಿಂದ ಒಂದೂ ಕೊಡಲಿಲ್ಲ ಸರ್. ಅದು ನಿಮ್ಗೆ ಗಮನಕ್ಕೆ ಬಂದಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ವೆಲ್ಫೇರ್ ಸ್ಕೀಮಲ್ಲಿ ಒಂಟಿ ಮನೆ ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ.
ಇದರೊಟ್ಟಿಗೆ ಸರ್ ಅನುದಾನ ನಾವು ಕೇಳ್ತಾನೆ ಇದ್ದೀವಿ. 2 ವರ್ಷದಿಂದ ಕೊಟ್ಟರು 10 ಕೋಟಿ 2 ಸಾರಿ ನಮ್ಮ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. 10 ಕೋಟಿ 2 ಸಾರಿ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರ ಒಂದು 6-7 ಸಾವಿರ ಕೋಟಿ ಕಾರ್ಪೊರೇಷನ್ ಕೊಡ್ತಾ ಇದ್ರು. ಅದರಲ್ಲಿ ವಾರ್ಡ್ಗಳು ಕೊಡ್ತಾ ಇದ್ರು. ಮೇಜರ್ ರೋಡು, ಫ್ಲೈಓವರು ಅವೆಲ್ಲ ಬಿಟ್ಟು ವಾರ್ಡ್ಗೆ ಹಂಚ್ತಾ ಇದ್ರು. ಅದೇ ಹೇಳಿದ್ ನಮ್ಮ ವಿರೋಧ ಪಕ್ಷದ ನಾಯಕರು, 100 ಕೋಟಿ ಕೊಟ್ಟಿದ್ದೀನಿ, 150 ಕೋಟಿ ಕೊಟ್ಟಿದ್ದೀನಿ, 180 ಕೋಟಿ ಕೊಟ್ಟಿದ್ದೀನಿ ನಿಮ್ಮ ಕಡೆಯವ್ರಿಗೆ. ಅವಾಗ ನಾನು ಇಲ್ದಿದ್ದಾಗ, ನಾನು ಅಧಿಕಾರದ ಇದ್ದಾಗ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳೋದು. ದಯಮಾಡಿ 2 ವರ್ಷ ಆಯ್ತು ಬೆಂಗಳೂರಿಗೆ ಏನೋ ಸ್ವಲ್ಪ ಅನುದಾನ ಕೊಡಿ. ತುಂಬಾ ನಮ್ಮವೆಲ್ಲ ರೆವಿನ್ಯೂ ಬಡಾವಣೆ ಬಿಡಿಎ ಒಂದೂ ಇಲ್ಲ. 20 ಅಡಿ 15 ಅಡಿ ಆಗಿದ್ದು ಹಾಳಾಗಿ ಮಳೆ ಬಿದ್ದು ಎಲ್ಲ ಹಾಳಾಗಿದೆ. ದಯಮಾಡಿ ಒಂದಷ್ಟು ಅನುದಾನನ ಮುಖ್ಯಮಂತ್ರಿಗಳು ಸೋಮವಾರ ಟೈಮ್ ತಗೊಂಡಿದ್ದಾರೆ, ಉಪಮುಖ್ಯಮಂತ್ರಿಗಳು. ನಿಮ್ಮದು ವಿಶಾಲ ಹೃದಯ ಅಂತ ಹೇಳಿದ್ದೀನಿ ನೆನ್ನೆ. ಕೇಳಾಗ ಯಾಕೆ ಕೊಟ್ರಿ 10 ಕೋಟಿ ಅಂತ ಕೇಳಿದಾಗ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು. ಇವತ್ತೆಲ್ಲ ನಾವು ಕಷ್ಟದಲ್ಲಿದ್ದೀವಿ ಬೆಂಗಳೂರಿನವರು. ದಯಮಾಡಿ ಅನುದಾನ ನಮ್ಮ 28 ಕ್ಷೇತ್ರಗಳಿಗೆ ಅನುದಾನ ಕೊಡಬೇಕು. ನೀವೇನಾದರೂ ಒಂದು 10,000 ಕೋಟಿ ಬೆಂಗಳೂರು ಕೊಟ್ಟರೆ ನಾವು ಹೋಗಿ ಉಪಮುಖ್ಯಮಂತ್ರಿಗಳ ಹತ್ರ ಕೇಳಿ ನಾವು ಒಂದು 100 ಕೋಟಿ ತಗೊಂತೀವಿ. ಹಿಂದೆ MP ಪ್ರಕಾಶ್ ಅವರು ಇದ್ದಾಗ ಇಲ್ಲಿನ ರಿಜಿಸ್ಟ್ರೇಷನ್ ಫೀಸ್ ಏನಿತ್ತು ಅದಿಲ್ಲ, ಅಲ್ಲಲ್ಲೇ ಹಂಚ್ತಾ ಇದ್ರು. ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಅದನ್ನ ರಾಜ್ಯಕ್ಕೆ ಹಂಚುವಂತ ವ್ಯವಸ್ಥೆ ಆಗಿ ಇವತ್ತೆಲ್ಲ ನಾವು ಕಷ್ಟದಲ್ಲಿದ್ದೀವಿ. ತಾಲೂಕ್ ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳು, ಕಾರ್ಪೊರೇಷನ್ಗಳು, ಪುರಸಭೆಗಳು, ಪಟ್ಟಣ ಪಂಚಾಯಿತಿಗಳು ಇವೆಲ್ಲ ತೊಂದರೆಯಲ್ಲಿದೆ ಇದರಿಂದ. ಹಾಗಾಗಿ ನಾನು ವಿನಂತಿ ಮಾಡ್ತೀನಿ, ಹಾಗೆ ಆ ಜಾಲಹಳ್ಳಿ ಕ್ರಾಸ್ ಒಂದು ಮಾತ್ರ ಇನ್ಸ್ಟ್ರಕ್ಷನ್ ಕೊಡಿ ಸರ್, ಅದೊಂದು ಅಂಡರ್ ಪಾಸ್ ಆಗಲಿ. ತುಂಬಾ ಒತ್ತಡ ಅದು, ದಯಮಾಡಿ ಅದಕ್ಕೆ ಒತ್ತು ಕೊಡಬೇಕು ಅಂತೇಳಿ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಧೀರಜ್ 1-2 ನಿಮಿಷ ಮಾತಾಡೋಣ.